Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹಾಸನದ ಹೊಳೆನರಸೀಪುರಕ್ಕೆ ಎಸ್ಐಟಿ ತಂಡ ಭೇಟಿ ಕೊಡಲಿದೆ. ದೂರು ನೀಡಿದಂತಹ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಹೊಳೆನರಸೀಪುರಕ್ಕೆ ಎಸ್ಐಟಿ ತಂಡ ಇವತ್ತು ಭೇಟಿ ಕೊಡಲಿದೆ. ದೂರು ನೀಡಿದಂತಹ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗುತ್ತೆ. ಎಚ್.ಡಿ. ರೇವಣ್ಣ ಮನೆಯಲ್ಲಿ ಇವತ್ತು ಎಸ್ಐಟಿ ಸ್ಥಳ ಮಹಜರು ಮಾಡುತ್ತೆ. ಮಹಿಳೆ ಕೆಲಸ ಮಾಡುವಾಗ ಲೈಂಗಿಕ ಕಿರುಕುಳದ ಆರೋಪವನ್ನ ಮಹಿಳೆ ಮಾಡಿದ್ರು. ಎಚ್.ಡಿ. ರೇವಣ್ಣ ಅವರ ಮೇಲೆ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಆರೋಪ ಮಾಡಿದ್ರು. ಮಹಿಳೆ ಕೆಲಸ ಮಾಡುವ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಹಿಳೆ ಅಪ್ಪ ಮಗನ ವಿರುದ್ಧ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇನ್ನದರಲ್ಲಿ A1 ಆಗಿ ಶಾಸಕ ಎಚ್.ಡಿ. ರೇವಣ್ಣ, A2 ಆಗಿ ಸಂಸದ ಪ್ರಜ್ವಲ್ ರೇವಣ್ಣ ಇವರಿಬ್ಬರ ವಿರುದ್ಧ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು ಹೊಳೆನರಸೀಪುರ ನಗರ ಠಾಣೆ ಪೊಲೀಸ್ ಸ್ಟೇಷನ್ನಲ್ಲಿ. ಇದೀಗ ಹೊಳೆನರಸೀಪುರಕ್ಕೆ ಎಸ್ಐಟಿ ಟೀಮ್ ಇವತ್ತು ಭೇಟಿ ಕೊಡುತ್ತೆ. ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಲಾಗುತ್ತೆ. ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡಲಾಗುತ್ತೆ. ದೂರು ಕೊಟ್ಟಿದ್ದಂತಹ ಮಹಿಳೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅಸಭ್ಯ ವರ್ತನೆ, ಅಶ್ಲೀಲ ವರ್ತನೆ, ಲೈಂಗಿಕ ಕಿರುಕುಳದ ಆರೋಪವನ್ನೇನು ಮಾಡಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ, ಸ್ಥಳ ಮಹಜರು ಮಾಡೋದಕ್ಕೆ ಈಗ ಎಸ್ಐಟಿ ಟೀಮ್ ಅಲ್ಲಿಗೆ ತೆರಳುತ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ಹಾಸನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇಲ್ಲಿ ಎಸ್ಐಟಿ ಟೀಮ್ ಇವತ್ತು ಹೊಳೆನರಸೀಪುರಕ್ಕೆ ಭೇಟಿ ಕೊಡುತ್ತೆ, ರೇವಣ್ಣ ನಿವಾಸಕ್ಕೂ ಭೇಟಿ ಕೊಡುತ್ತೆ, ಸ್ಥಳ ಮಹಜರು ಮಾಡಲಾಗುತ್ತೆ. ಅಂದ್ರೆ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರು ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ ತನಿಖೆ ಎಲ್ಲಿ ತನಕ ಬಂತು ಅಂತ ಅನ್ಕೋಬಹುದು ಈಗ? ಸುಕನ್ಯಾ, ಏನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಹಲವಾರು ಮಹಿಳೆಯರ ಅಶ್ಲೀಲ ವಿಡಿಯೋನ ಒಳಗೊಂಡಿರ್ತಕ್ಕಂಥ ಪೆನ್ ಡ್ರೈವ್ ವೈರಲ್ ಪ್ರಕರಣ ಒಂದು ಕಡೆ ಆದರೆ, ಏಪ್ರಿಲ್ 28ನೇ ತಾರೀಕು ಹಾಸನ ಜಿಲ್ಲೆ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತ ಮಹಿಳೆಯೊಬ್ಬರು ಬಂದು ರೇವಣ್ಣ ಅವರು ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನು ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಾಗೆ ಮಹಿಳೆಯ ಹೇಳಿಕೆ ದಾಖಲು ಮಾಡಿರ್ತಕ್ಕಂಥ ಎಸ್ಐಟಿ ತಂಡ ಇವತ್ತು ಆ ಮಹಿಳೆ ಜೊತೆಗೆ ಖುದ್ದು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಬರ್ತದೆ ಅಂತ ಹೇಳಲಾಗ್ತದೆ. ಸುಕನ್ಯಾ, ನಾವೀಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದ ಬಳಿನೇ ಇದೀವಿ. ನಾವು ನೋಡಬಹುದು, ಇದೇ ಹೊಳೆನರಸೀಪುರದ ಹಾಸನ ರಸ್ತೆಯಲ್ಲಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಅವರ ನಿವಾಸ. ಈ ನಿವಾಸದಲ್ಲಿ ಏನು ಆ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿರೋ ಪ್ರಕಾರ, ನನ್ನನ್ನು ಮೊದಲು ಒಂದು ಹಾಸ್ಟೆಲ್ ಓದಕ್ಕೆ ಕೆಲಸಕ್ಕೆ ಸೇರಿಸಿದ್ರು. ನಂತರ 4 ವರ್ಷದ ಹಿಂದೆ ನನ್ನನ್ನು ಅವ್ರ ಮನೆಗೆ ಅಡುಗೆ ಕೆಲಸಕ್ಕೆ ಬರಕ್ಕೆ ಕೇಳ್ಕೊಂಡ್ರು. ಅಲ್ಲಿ ನಾನು 3 ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ನನಗೆ ಏನು ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರಿಬ್ಬರು ಕೂಡ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ, ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ, ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಹೊಳೆನರಸೀಪುರ ನಗರ ಠಾಣೆಗೆ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅದರ ಆಧಾರದಲ್ಲಿ ರೇವಣ್ಣ ಅವರನ್ನ A1 ಮಾಡಿ ಹಾಗೆ ಪ್ರಜ್ವಲ್ ರೇವಣ್ಣನ A2 ಮಾಡಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಪ್ರಕರಣವನ್ನು ಕೂಡ ಸರ್ಕಾರ ಎಸ್ಐಟಿ ತನಿಖೆಯ ವ್ಯಾಪ್ತಿಗೆ ಒಳಪಡಿಸಿದೆ. ಹಾಗಾಗೇ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆ ಮಹಿಳೆಯನ್ನ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಇವತ್ತು ಮಧ್ಯಾಹ್ನದ ವೇಳೆಗೆ ಆ ಮಹಿಳೆಯ ಜೊತೆಗೆ ಸಮ್ಮುಖದಲ್ಲೇ ಈ ಮನೆಗೆ ಭೇಟಿ ಮಾಡಬಹುದು. ಯಾಕೆಂತ ಹೇಳಿದ್ರೆ ಇದೇ ಮನೆಯಲ್ಲಿ ಆ ಒಂದು ಘಟನೆ ನಡೆದಿದೆ ಅಂತೇಳಿ ಮಹಿಳೆ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಯ ಸಮ್ಮುಖದಲ್ಲೇ ಅಧಿಕಾರಿಗಳ ತಂಡ ಇಲ್ಲಿಗೆ ಬರ್ತದೆ. ವಿಶೇಷವಾಗಿ ಮಹಿಳಾ ಅಧಿಕಾರಿಗಳ ತಂಡ ಆಕೆ ಜೊತೆಗೆ ಬಂದು ಇಲ್ಲಿ ಏನಾದ್ರು ಸಾಕ್ಷಿಗಳು ಸಿಗ್ಬೋದಾ ಅಥವಾ ಏನಾದ್ರು ಇಲ್ಲಿ ಮಾಹಿತಿ ಸಿಗ್ಬೋದು ಅಂತಕ್ಕಂಥದ್ದನ್ನ ಆ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ನಡೆಸಿ ಆ ಮೂಲಕವಾಗಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇ ನಿವಾಸದಲ್ಲಿ ಆಕೆ ಏನು ಆರೋಪ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಆಗಿದೆ, ನಂತರ ನನಗೆ ಬೆದರಿಕೆಯನ್ನು ಒಡ್ಡಲಾಗಿದೆ ಅಂತೇಳಿ ಆರೋಪ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ತಂಡ ರೇವಣ್ಣ ಅವರ ನಿವಾಸಕ್ಕೆ ಬರ್ತದೆ. ಬಂದು ಇಲ್ಲಿ ಸ್ಥಳ ಮಹಜರನ್ನು ನಡೆಸೋ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸುಕನ್ಯಾ, ಧನ್ಯವಾದ ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.